ನುಗ್ಗು ನಾಲೆಗಳಿಗೆ ನೀರು ಹರಿಸುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 766ರ ಮೈಸೂರು ಮತ್ತು ಊಟಿ ರಸ್ತೆಯ ಹುಲ್ಲಹಳ್ಳಿ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಾಗೂ ಚುನಾಯಿತ ಪ್ರತಿನಿಧಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಿರುವಾಳು ಗ್ರಾಮದಲ್ಲಿ ನುಗ್ಗು ನೀರಾವರಿ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದ್ದು, ನಂಜನಗೂಡು ತಾಲೂಕಿನ ಸುಮಾರು 17,000 ಎಕರೆ ಪ್ರದೇಶ ಮತ್ತು ಹೆಚ್ಡಿಕೋಟೆ ತಾಲೂಕಿನ 1,500 ಎಕರೆ ಅಚ್ಚುಕಟ್ಟು ಪ್ರದೇಶ ಈ ನಾಲೆಗಳ ವ್ಯಾಪ್ತಿಗೆ ಬರುತ್ತದೆ. ಜಲಾಶಯದಲ್ಲಿ ಪ್ರಸ್ತುತ 5 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಎಡ ಮತ್ತು ಬಲದಂಡೆ ಕಾಲುವೆಗಳನ್ನು ಹೊಂದಿರುವ ಈ ಜಲಾಶಯದಿಂದ ನಂಜನಗೂಡು ತಾಲೂಕಿನ ಹಲವಾರು ಗ್ರಾಮಗಳಿಗೆ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸ್ತಾ ಇದೆ. ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಸುಮಾರು ಗ್ರಾಮಗಳಲ್ಲಿ ಬರದ ಛಾಯೆ ಇದ್ದು, ಕೃಷಿ ಪಂಪ್ ಸೆಟ್ಗಳು ಸಹ ಬತ್ತಾ ಇವೆ. ಬೆಳೆದು ನಿಂತಿರುವ ಕಬ್ಬು, ಬಾಳೆ, ತೆಂಗು ಇತ್ಯಾದಿ ಬೆಳೆಗಳಿಗೆ ನೀರಿಲ್ಲದೆ ಒಣಗ್ತಾ ಇದೆ. ಇವುಗಳ ರಕ್ಷಣೆಗಾಗಿ ಅಂತರ್ಜಲ ವೃದ್ಧಿಗಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇರೋದ್ರಿಂದ ತಕ್ಷಣವೇ ಜಲಾಶಯದಿಂದ ನೀರು ಹರಿಸಬೇಕು, ಇಲ್ಲದಿದ್ದರೆ ನೀರಾವರಿ ಇಲಾಖೆಗೆ ಬೀಗ ಜಡಿಯುವ ಚಳುವಳಿ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಬೆಳೆ ನಷ್ಟದ ಘೋಷಣೆ ಮಾಡಲಿ, ಪ್ರತಿ ಎಕರೆಗೆ 50,000 ಪರಿಹಾರ ನೀಡಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೇವು ಬ್ಯಾಂಕ್ಗಳನ್ನ ತೆರೆಯಲಿ ಅಂತ ಒತ್ತಾಯಿಸಿದ್ರು. ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೂಡ ಆಗ್ತಾ ಇದೆ. ಆದ ಕಾರಣ ಇವತ್ತು ನುಗ್ಗು ಜಲಾಶಯದಲ್ಲಿರ್ತಕ್ಕಂಥ ನೀರನ್ನ ಕೃಷಿ ಚಟುವಟಿಕೆ ಬಳಕೆ ಮಾಡ್ತೇವೆ. ತಕ್ಷಣ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸಭೆಯನ್ನು ಮಾಡಿ ಸಂಪೂರ್ಣ ಕೃಷಿಗೆ ನೀರನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಅರೆ ಕೃಷಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ರೈತರು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನುಗ್ಗು ಜಲಾಶಯ 100 ಅಡಿ ನೀರು ತುಂಬಿದೆ. 100 ಅಡಿ ನೀರು ತುಂಬಿದ 5.5 ಟಿಎಂಸಿ ನೀರಿಗೆ ಹೆಚ್ಚು ಇದೆ. ನೀರಿದ್ರೂ ಕೂಡ ಮುಂದೆ ನೀರು ಬರ್ತದೆ. ಆ ಕಾರಣದಿಂದ ಕಬಿನಿಯಿಂದಲೂ ಕೂಡ ಇದಕ್ಕೆ ನೀರು ಬರ್ತಕ್ಕಂಥ ಕಾರಣ ಇರೋದ್ರಿಂದ ಈ ಭಾಗದ ರೈತರ ಜೀವನಾಡಿಯಾದಂತಹ ನುಗ್ಗು ಜಲಾಶಯದಿಂದ ನೀರು ಬಿಡ್ತಕ್ಕಂಥದ್ದು ಜಾರಿಯಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಇವತ್ತೇ ಘೋಷಣೆ ಮಾಡಲಿ. ಸರ್ಕಾರ, ಜಿಲ್ಲಾ ಮಂತ್ರಿಗಳು, ಸಂಬಂಧಪಟ್ಟಂತಹ ಚುನಾಯಿತ ಪ್ರತಿನಿಧಿಗಳು ರೈತರ ಜೊತೆ ಸಭೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟವನ್ನು ಕೊಡ್ತೀವಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಲಿ. ನಾವು ಬೆಳೆ ಹಾಕಕ್ ಬಿಡ್ತೀವಿ. ಅಂದ್ರೆ ನೀರಿದ್ರೂ ಕೂಡ, ನಮ್ಮ ಭಾಗದಲ್ಲಿ ನೀರಿದ್ರು ಕೂಡ ಕೃಷಿ ಮಾಡ್ಲಿಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಎಂತ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಇದು ಎಂತ ಸರ್ಕಾರ? ಈ ಸರ್ಕಾರ ತಮಿಳುನಾಡಿನ ಸೋಡಿಯಾ ಕೆಲಸ ಮಾಡ್ತಾ ಇದೆಯಾ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಎಚ್ಚೆತ್ಕೋಬೇಕು. ಈ ಭಾಗದ ರೈತರು ಜೀವನ ಮಾಡ್ತಕ್ಕಂಥದ್ದು, ಈ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು, ಜಾನುವಾರುಗಳ ಮೇವು, ಭತ್ತ, ರಾಗಿ, ಜೋಳವನ್ನು ಬೆಳೀಲಿಕ್ಕೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನೀವೇನಾದ್ರು ನಿರ್ಣಯ ತಗೊಂಡ್ರೆ ನಾವು ಸಹಿಸೋದಿಲ್ಲ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಕ್ಷಣ ನಾಲೆಗೆ ನೀರು ಬಿಡ್ತಕ್ಕಂಥ ಅಧಿಸೂಚನೆಯನ್ನು ಹೊರಡಿಸಬೇಕು. ಭತ್ತ, ರಾಗಿ, ಜೋಳ ಬೆಳೀಲಿಕ್ಕೆ ಸಂಪೂರ್ಣ ನೀರಾವರಿ ಕೊಡ್ತೀವಿ ಅಂತಕ್ಕಂಥ ಆದೇಶ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಬೆಳೆಯನ್ನೇ ನಾವು ಹಾಕೋದಿಲ್ಲ. ಪ್ರತಿ ಎಕರೆಗೆ 50,000 ರೂಪಾಯಿ ನೇರವಾಗಿ ರೈತರ ಅಕೌಂಟ್ಗೆ ಜಮಾ ಆಗೋ ರೀತಿಯಲ್ಲಿ ಸರ್ಕಾರ ಇವತ್ತು ಘೋಷಣೆ ಮಾಡಿ ರೈತರ ಅಕೌಂಟ್ಗೆ ಹಣ ಕೊಡ್ಲಿ. ನಾವು ಕೃಷಿ ಮಾಡೋದಿಲ್ಲ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ರೈತರ ಜಾನುವಾರುಗಳಿಗೆ ಮೇವು ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಲಿ. ಮೇವು ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಬೇಕು. ಆ ಮೇವು ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಿದ್ರೆ ನಮ್ಮ ಜಾನುವಾರುಗಳಿಗೆ ಮೇವು ಸಿಗ್ತದೆ. ಇವತ್ತು ತೀವ್ರ ಬರ ಇದೆ. ಬರ ಇದ್ರೂ ಕೂಡ ಪರಿಸ್ಥಿತಿಯಲ್ಲಿ ಮೇಲ್ಭಾಗದಲ್ಲಿ ವಯನಾಡು ಮತ್ತೆ ಕೇರಳದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಯಿಂದ ಇವತ್ತು ಡ್ಯಾಮ್ ತುಂಬುತ್ತಾ ಇದೆ. ಈ ಡ್ಯಾಮ್ ತುಂಬಿ ಹರಿದ್ರೂ ಕೂಡ ನೀರನ್ನ ಕೃಷಿಗೆ ಬಿಡಲ್ಲ ಅಂತ ಹೇಳಿದ್ರೆ ಈ ಭಾಗದ ಶಾಸಕರ ಕೆಲಸವೇನು? ಈ ಭಾಗದ ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ? ಬರೀ ಬುದ್ಧಿ ವೀರರಾಗಬೇಡಿ ಶಾಸಕರೇ. ರೈತರ ಕಷ್ಟವನ್ನು ಅರಿತು ರೈತರ ಕೆನಾಲ್ಗಳಿಗೆ ನೀರು